ವಾಶ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಆಗಸ್ಟ್ ಮಾಸ ಭವಿಷ್ಯ ಸಿಂಹರಾಶಿ. ಸಿಂಹರಾಶಿಯಲ್ಲಿರತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಫಲ ಇದೆ ಅಂತ ಹೇಳಬೇಕು. ಯಾಕೆಂದರೆ ಗುರುವಿನ ಪೂರ್ಣ ಅನುಗ್ರಹ ಇದೆ, ಗುರುಬಲ ಇದೆ ಅಂತ ಹೇಳ್ತೀವಿ. ಗುರುಬಲ ಇದ್ದರೆ ಏನೇನಾಗುತ್ತೆ? ಗುರುಬಲ ಇದ್ದರೆ ಅವರು ಮಾಡೋ ಕೆಲಸದಲ್ಲಿ ಅನುಕೂಲ ಆಗುತ್ತೆ. ಈ ಗುರುಬಲ ಬಂದವರಿಗೆಲ್ಲರಿಗೂ ಮದುವೆ ಆಗೋದಿಲ್ಲ, ಗುರುಬಲ ಬಂದವರಿಗೆಲ್ಲರಿಗೂ ಕೆಲಸ ಸಿಗೋದಿಲ್ಲ, ಗುರುಬಲ ಬಂದವರಿಗೆಲ್ಲರೂ ಎಲ್ಲ ಕೆಲಸನೂ ಎಲ್ಲದೂ ಆಗೋದಿಲ್ಲ. ಕಾರಣ ಗುರುಬಲ ಇದೆ ಅಂದರೆ ನಾವು ದೈವಾನುಗ್ರಹ ಇದೆ ಅಂತ ಅರ್ಥ. ಈಗ ದೈವಾನುಗ್ರಹ ಇದೆ ಅಂತಂದರೆ ಎಲ್ಲ ಕೆಲಸ ಆಗ್ಬಿಡುತ್ತಾ? ಹಾಗಲ್ಲ. ನಾವು ಮಾಡೋ ಕೆಲಸದಲ್ಲಿ ನಮಗೆ ಅನುಕೂಲ ಆಗುತ್ತೆ, ನಮಗೆ ಪಾಸಿಟಿವ್ ಆಗಿದೆ, ನಮಗೆ ಈಗ ಸಮಯ ಪಾಸಿಟಿವ್ ಆಗಿ ಅಂದರೆ ನಮಗೆ ಧನಾತ್ಮಕವಾಗಿದೆ. ಉದ್ಯೋಗ ಮಾಡೋರಿಗೆ ಉದ್ಯೋಗದಲ್ಲಿ ಅನುಕೂಲ ಆಗುತ್ತೆ, ಮದುವೆಗೆ ಪ್ರಯತ್ನ ಮಾಡಿದ್ರೆ ಮದುವೆ ಆಗ್ತದೆ, ಮನೆ ಕಟ್ಟೋ ಪ್ರಯತ್ನ ಪಡ್ತಾ ಇದ್ದವ್ರಿಗೆ ಮನೆ ಆಗುತ್ತೆ, ಸೈಟ್ ತೊಗೊಳ್ಳೋ ಪ್ರಯತ್ನ ಪಡ್ತಾ ಇದ್ದರೆ ಸೈಟ್ ಆಗುತ್ತೆ, ಕಾರ್ ತೊಗೊಳಕ್ಕೆ ಟ್ರೈ ಮಾಡಿದ್ರೆ ಕಾರ್ ತೊಗೊಳ್ಳೋ ಯೋಗ ಬರುತ್ತೆ. ಇದು ಗುರುಬಲ ಮಹಿಮೆ. ಗುರುವರ ಗೌರವ, ಗುರುವಿನ ಒಂದು ಅನುಗ್ರಹ ಇದ್ದಾಗ ನಮಗೆ ಸಮಾಜದಲ್ಲಿ ಗೌರವ, ಧನಕನಕಾದಿ ವಸ್ತುಗಳು, ಆಯುಷ್ಯ ಆರೋಗ್ಯ ಸಮೃದ್ಧಿ ಆಗೋದು, ಇವೆಲ್ಲ ಆಗುವಂಥ ಯೋಗ ಫಲಗಳು ಉಂಟಾಗುತ್ತೆ. ಹಾಗಾಗಿ ನಮಗೆ ಗುರುಬಲ ಇದ್ದಾಗ ವಿವಾಹ ಆಗದೆ ಇರತಕ್ಕಂಥವ್ರಿಗೆ ವಿವಾಹ ಆಗ್ತದೆ, ಸಂತಾನ ಆಗದೆ ಇರತಕ್ಕ ಸಂತಾನ ಆಗ್ತದೆ, ಮನೆ ಕಟ್ಟುವಂಥವ್ರಿಗೆ ಮನೆ ಕಟ್ಬೋದು, ಸೈಟ್ ತೊಗೋಬೋದು, ಕಾರ್ ತೊಗೋಬೋದು, ಫ್ಲಾಟ್ ತೊಗೋಬೋದು ಅಂತ ನಾನು ಹೇಳ್ಬಿಡ್ತೀನಿ. ಯಾಕೆ? ನಿಮಗೆ ಗುರುಬಲ ಇದೆ ಅಂತೇಳಿ. ಗುರುಬಲ ಇದೆ ಅಂತಂದರೆ ನಾವು ಮಾಡ್ತಕ್ಕಂಥ ಕೆಲಸ ನಮ್ಮ ಕೈಗತ್ತತ್ತೆ, ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಮಗೆ ಯಶಸ್ಸು ಸಿಗತ್ತೆ, ಈಗ ಒಳ್ಳೆಯ ಸಮಯ ನಮಗೆ ಬಂದಿದೆ ನಮ್ಮ ರಾಶಿಗೆ ಅಂತ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಹಾಗಾಗಿ ಗುರುಬಲ ಇರೋದರಿಂದ ಯಾವುದೇ ರೀತಿಯ ಒಂದು ಋಣಾತ್ಮಕ ಶಕ್ತಿ ಇದ್ದರೆ ಗುರುವಿನ ಒಂದು ಅನುಗ್ರಹಕ್ಕೆ ನಾವು ಒಳಪಟ್ಟಾಗ ನಮಗೆ ಅದು ನಿಷ್ಕ್ರಿಯ ಆಗ್ತದೆ ಅಂತ ಅರ್ಥ ಮಾಡ್ಕೋಬೇಕು. ಹಾಗಾಗಿ ತೊಂದರೆ ತೊಡಕುಗಳು ಕಡಿಮೆ ಆಗ್ತದೆ. ಆದ್ದರಿಂದ ನಮಗೆ ಪ್ರಯತ್ನವನ್ನು ಮಾಡಬೇಕು. ಆದರೆ ಆ ರಾಶಿಯಲ್ಲಿ ಕೇತು ಇದ್ದಾನೆ. ಕೇತು ಇರೋದ್ರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ತಲೆನೋವು ಬರೋದು, ಬೆನ್ನು ನೋವು ಬರೋದು, ಸೊಂಟ ನೋವು ಬರೋದು, ಕತ್ತು ನೋವು ಬರೋದು, ಸಂಧಿವ ನೋವು ಬರೋದು, ತಲೆನೋವು ಬರೋದು, ಇವೆಲ್ಲ ಆಗುವ ಸಾಧ್ಯತೆಗಳು ಕೇತು ಆ ರಾಶಿಯಲ್ಲಿ ಇರೋದ್ರಿಂದ ಆಗುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಅದೇನು ತುಂಬ ದೊಡ್ಡ ಸಮಸ್ಯೆ ಏನು ತಗೋಬಾರ್ದು, ಅದನ್ನು ಸಿಂಪಲ್ ಆಗಿ ತೊಗೊಳ್ಳಿ. ಸ್ವಲ್ಪ ಮಟ್ಟಿಗೆ ಆರೋಗ್ಯ ವ್ಯತ್ಯಾಸ ಆಗುತ್ತೆ, ಸ್ವಲ್ಪ ಔಷಧೋಪಚಾರ ಮಾಡಬೇಕು, ಇಷ್ಟಕ್ಕೆ ಅದನ್ನು ನೀವು ತಗೊಳ್ಳಿ. ಸೀರಿಯಸ್ ಆಗಿ ತಗೊಳ್ಳೋದು ಬೇಡ. ಆಮೇಲೆ ನಿಮಗೆ ಧನಸ್ಥಾನವನ್ನು ಚಿಂತನೆ ಮಾಡಬೇಕು. ಯಾಕೆ ಅಂತಂದರೆ ನಿಮಗೆ ಹಣಕಾಸಿನ ವೃದ್ಧಿ ಆಗುವಂಥ ಯೋಗ, ಕೊಡ್ತಕ್ಕಂಥದ್ದು ಕೊಡ್ಬೋದು, ಕೊಡೋದು ತೆಗೆದುಕೊಳ್ಳೋದು ಎರಡೂ ಕೂಡ ನಿಮಗೆ ಅನುಕೂಲ ಇದೆ. ಎಲ್ಲ ರೀತಿಯಲ್ಲೂ ಆರ್ಥಿಕ ಸಂಕಷ್ಟದಿಂದ ಪಾರಾಗುವಂಥ ಯೋಗ ಇದೆ. ಆರ್ಥಿಕ ಸಂಕಷ್ಟದಿಂದ ಪಾರಾಗ್ತೀರಿ ಅಂದರೆ ನಾವು ತುಂಬ ದುಡ್ಡು ಬರುತ್ತೆ ಅಂತಲ್ಲ, ನಿಮಗಿರ್ತಕ್ಕಂಥ ಕಮಿಟ್ಮೆಂಟ್ ಸಾಲ್ವ್ ಮಾಡ್ಕೋತೀರಿ, ಮತ್ತೇನೇನೋ ನಿಮಗೆ ರಿಕ್ವೈರ್ಮೆಂಟ್ ಇದೆ ಅದು ನಿಮಗೆ ಸಾಲ್ವ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಅದು ಕೂಡ ನಿಮಗೆ ಅನುಕೂಲ ಇದೆ. ತೃತೀಯ ಸ್ಥಾನಕ್ಕೆ ನಿಮಗೆ ನಿಮ್ಮ ರಾಶಿಯ 3ನೇ ಮನೆಗೆ ಗುರುದೃಷ್ಟಿ ಬರೋದ್ರಿಂದ ಏನಾಗುತ್ತೆ? ವಿಕ್ರಮ ಸ್ಥಾನ. ನೀವು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಕೈ ಹಾಕಿ ಒಳ್ಳೆಯದಾಗತ್ತೆ. ನಿಮ್ಮ ಬಂಧು ಬಾಂಧವರು, ಮನೆಯಲ್ಲಿ ಇರ್ತಕ್ಕಂಥ ನಿಮ್ಮ ಕುಟುಂಬಸ್ಥರು, ದಾಯಾದಿಗಳು ಎಲ್ಲ ನಿಮಗೆ ಪಾಸಿಟಿವ್ ಆಗಿರ್ತಾರೆ. ಅವರೆಲ್ಲ ನಿಮಗೆ ಒಳ್ಳೆಯ ಸಪೋರ್ಟನ್ನು ಕೊಡ್ತಾರೆ ಅಂತ ಹೇಳಬೇಕು. ಅದು ಕೂಡ ಒಳ್ಳೆಯದು. ಪಿತ್ರಾಯತ ಆಸ್ತಿ ವಿಚಾರದಲ್ಲಿ ಸಮಸ್ಯೆ ಇದ್ದರೆ ಈಗ ಕುಳಿತುಕೊಂಡು ಮಾತಾಡಿದ್ರೆ ಸರಿ ಹೋಗುವಂಥ ಸಾಧ್ಯತೆ, ನಿಮ್ಮಲ್ಲಿ ಮಾತಿಗೆ ಎಲ್ಲರೂ ಕೂಡ ಗೌರವ ಕೊಡ್ತಾರೆ ಅಂತ ನಾವು ಹೇಳಬೇಕಾಗತ್ತೆ. ಇನ್ನು ಮನೆ, ಕಾರು, ಪ್ಲಾಟು ತೆಗೆದುಕೋಬೋದು ಅಂತ ಹೇಳಿದ್ದೀನಿ. ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ ಚಿಂತನೆ ಮಾಡಿದ್ರೆ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಆಗ್ತದೆ. ಮಕ್ಕಳು ಕೂಡ ಒಳ್ಳೆಯ ವಿದ್ಯಾವಂತರಾಗಿ ಜ್ಞಾನವಂತರಾಗ್ತಾರೆ. ಮತ್ತು ಓದಿದವರಿದ್ದರೆ ಅವರಿಗೆ ಒಳ್ಳೆಯ ಹುದ್ದೆ ಸಿಗುವಂಥ ಯೋಗ ಇದೆ. ಹೊರದೇಶ ಪ್ರಯಾಣ ಮಾಡುವಂಥ ಯೋಗಗಳು ಕೂಡ ನಿಮ್ಮ ಮಕ್ಕಳಿಗಿರುತ್ತೆ. ವಿದ್ಯಾರ್ಜನೆಗಾಗಿ, ವಿದ್ಯಾಭ್ಯಾಸಕ್ಕಾಗಿ, ಹೈಯರ್ ಸ್ಟಡಿಗೋಸ್ಕರನೂ ಹೋಗ್ಬೋದು. ಇಲ್ಲ ಇಲ್ಲೇ ಕೂಡ ಒಳ್ಳೆಯ ಕೆಲಸಗಳು ಸಿಗುತ್ತೆ, ಅದನ್ನು ಕೂಡ ಮಾಡ್ಬೋದು. ಇಲ್ಲೂ ಸ್ಟಡಿನೂ ಮಾಡ್ಬೋದು, ಜಾಬು ಕೂಡ ಮಾಡ್ಬೋದು. ಅವ್ರವ್ರ ಏಜ್ ಲಿಮಿಟಲ್ಲಿ. ಈಗ ಚಿಕ್ಕ ಮಕ್ಕಳಾದರೆ ಚೆನ್ನಾಗಿ ಬುದ್ಧಿವಂತರಾಗಿ ಓದ್ತಾ ಇರ್ತಾರೆ, ಓದಿದವ್ರಿಗೆ ಒಳ್ಳೆ ಕೆಲಸ ಸಿಗುತ್ತೆ. ಕೆಲಸ ಮಾಡ್ತಾ ಇರೋರನ್ನ ಫಾರಿನ್ಗೆ ಹೋಗಬೇಕು ಅನ್ನೋ ಆಪರ್ಚುನಿಟಿ ಇದೆಯಾ ಅಂತ ಕೇಳಿದ್ರೆ ಅದು ಕೂಡ ಬರುವ ಸಾಧ್ಯತೆಗಳಿದೆ. ಈ ರೀತಿಯಾಗಿ ಅನಲೈಸ್ ನಮಗೆ ಮಾಡ್ಬೋದು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಹಾಗಾಗಿ ಸಿಂಹರಾಶಿಯವರಿಗೆ ಒಳ್ಳೆಯ ಫಲಗಳಿದೆ. ದಾಂಪತ್ಯದಲ್ಲೂ ಕೂಡ ಸಣ್ಣ ಪುಟ್ಟ ರಗಳೆ ಆಗ್ತದೆ. ಯಾಕೆಂದರೆ ಸಪ್ತಮದಲ್ಲಿ ರಾಹು, ರಾಶಿಯಲ್ಲಿ ಕೇತು ಇದ್ದಾನೆ. ಆದರೆ ಗುರು ದೃಷ್ಟಿ ಇರೋದ್ರಿಂದ ಸಪ್ತಮಕ್ಕೆ ಸಮಸ್ಯೆಗಳು ಇದ್ದರೂ ಅದು ನಿಷ್ಕ್ರಿಯ ಆಗ್ತದೆ, ಸಮಸ್ಯೆಗಳು ಬರೋದಿಲ್ಲ. ಹಂಗೆ ಸಣ್ಣ ಪುಟ್ಟ ಮಾತಲ್ಲಿ ಮುಗಿದೋಗ್ತದೆ. ಆರೋಗ್ಯ ಆಯುಷ್ಯ ಚೆನ್ನಾಗಿರುತ್ತೆ. ಸಣ್ಣ ಪುಟ್ಟ ತೊಂದರೆಗಳಿರುತ್ತೆ, ನಾರ್ಮಲ್, ಅವೇನು ವಿಶೇಷವಾಗಿ ನಾವು ಹೇಳಬೇಕಾಗಿಲ್ಲ. ಆರೋಗ್ಯದಲ್ಲಿ ಬೇರೆ ಎಲ್ಲ ಚೆನ್ನಾಗಿರುತ್ತೆ, ಉದ್ಯೋಗದಲ್ಲಿ ಚೆನ್ನಾಗಿರುತ್ತೆ. ಇನ್ನು ಕೆಲವೊಂದಷ್ಟು ಸಮಸ್ಯೆಗಳು ನಮಗಿರ್ಬೋದು. ಯಾವುದು? ನೀವು ಯಾವುದಾದ್ರು ಗ್ಯಾರಂಟಿ ಸೂರಿಟಿ ಸಾಲ ಕೊಟ್ಟರೆ ತೊಂದರೆ ಆಗ್ಬೋದು. ಅದು ಒಂದರಿಂದ ಜಾಗೃತ ಆಗಿರಬೇಕು. ಸಪ್ತಮದಲ್ಲಿ ರಾಹು ಇದ್ದಾನೆ, ಅಕಸ್ಮಾತ್ತಾಗಿ ನಿಮಗೆ ನಷ್ಟ ಆಗೋ ಸಾಧ್ಯತೆ. ಅನಿರೀಕ್ಷಿತ ಧನ ನಷ್ಟ ಆಗೋದು, ಅನಿರೀಕ್ಷಿತ ದುಡ್ಡು ಬರೋದು ಎರಡೂ ಇರ್ತದೆ. ಅನಿರೀಕ್ಷಿತ ದುಡ್ಡು ಬಂದರೆ ನಮ್ಗೆ ಒಳ್ಳೆಯದು, ಅನಿರೀಕ್ಷಿತ ನಷ್ಟ ಆದರೆ ನಾವು ಅದನ್ನು ರಿಕವರಿ ಮಾಡೋಕ್ಕೆ ಭಾಳ ಟೈಮ್ ಬೇಕಾಗುತ್ತೆ. ಹಾಗಾಗಿ ಹುಷಾರಾಗಿ ತಾಳ್ಮೆಯಿಂದ ಇರಬೇಕು. ನಿಮಗೆ ಯಾವುದೇ ಸಮಸ್ಯೆಗಳಿಲ್ಲ, ಒಂದು ವೇಳೆ ಸಮಸ್ಯೆ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ, ಅದರಿಂದ ನಿಮಗೆ ಒಳ್ಳೆಯ ಒಂದು ಮಾರ್ಗದರ್ಶನ ಸಿಗುತ್ತೆ. ಒಂದು ವೇಳೆ ಕಷ್ಟದಲ್ಲಿರ್ತಕ್ಕಂಥವ್ರು ಸಿಂಹರಾಶಿಯವರಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಹತ್ತಿರ ಇರತಕ್ಕಂಥ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸೋಮವಾರ ದಿವಸ ಬಿಲ್ಲುಪತ್ರೆಯಿಂದ ಅರ್ಚನೆ ಮಾಡೋದ್ರಿಂದ ನಿಮ್ಮ ಎಲ್ಲ ಕಷ್ಟ ನಷ್ಟ ದುಃಖಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.
ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.